ಚರ್ಚೆ ಇದೆಯಲ್ಲ, ಚರ್ಚೆದಾಗಿದೆ. ಅದನ್ನು ಡಿಸಿಷನ್ ಅವರೇ ತೊಗೋಬೇಕಲ್ಲ, ಕೇಂದ್ರ ವರಿಷ್ಠರು ತೊಗೋಬೇಕು. ಚರ್ಚೆ ನಡೀತಾ ಇದೆ. ನಮ್ಮ ಹೆಸರಿನ ಪ್ರಸ್ತಾಪ ಏನಾಗಿಲ್ಲ ರೀ, ಇನ್ನು ಚರ್ಚೆನೇ ಆಗಿಲ್ಲ, ಸ್ಟಾರ್ಟ್ ಆಗಿಲ್ಲ. ಅದು ಚರ್ಚೆ ಆದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸೋಷಿಯಲ್ ಮೀಡಿಯಾದಂತೆ ಹಾಗೆ ಆಗಿದೆ ರೀ. ಸೋಷಿಯಲ್ ಮೀಡಿಯಾಗಾಗಿದ್ದು ಎಲ್ಲರೂ ನಿಜ ಆಗೋಲ್ಲ. ಇದೆಲ್ಲ ಲಿಸ್ಟ್ ಹೋಗಿದೆ, ಬಂದ್ಮ್ಯಾಗ ನೋಡೋಣ. ಅದು ಲಿಸ್ಟ್ ಇದೆ ಇರೋದು. ಸುಮಾರು ಅಧ್ಯಕ್ಷರ ರಾಜ್ಯದಲ್ಲಿ ಬದಲಾವಣೆ ಆಗ್ತಾವ್ರೆ. ಐದವರೆಗೆ ಅಂತಕ್ಕಿಂತಲೂ ಓಟನ್ನು ಕೆಪಾಸಿಟಿ ಓಟ್ ಫುಲ್ ಮಾಡೋ ಅಂತ ಇರಬೇಕು. ಐದಾನ ಅಂತ ಹೇಳಲಿಕ್ಕಾಗಲ್ಲ, ಅಥವಾ ಮುಂದುವರೆದ ಅಂತ ಹೇಳೋಕ್ಕಾಗಲ್ಲ. ಆದರೆ ಅವನು ಪಾಪ್ಯುಲರ್ ಇರಬೇಕು, ಓಟನ್ನು ಆಕರ್ಷಣೆ ಮಾಡುವಂಥ ಕೆಪಾಸಿಟಿ ಇರಬೇಕು. ಬರಬೇಕಲ್ಲ. ಅದೇ ಯಾವಾಗ ಬದಲಾವಣೆ ಮಾಡ್ತಾರೆ ಆವಾಗ ಚರ್ಚೆ ಸ್ಟಾರ್ಟ್ ಆಗೋದು. ಇನ್ನೂ ಚರ್ಚೆನೇ ಸ್ಟಾರ್ಟ್ ಆಗಿರಲಿಲ್ಲ. ನೀವು ಹೇಳುವಂಥ ವಿಚಾರ ಮಾಡೋದನ್ನ ಗಮನದಲ್ಲಿಟ್ಟ ಮಾಡ್ತಾರೆ. ಬಹುಶಃ ಮಾಡ್ಬೋದು, ಮಾಡಲೇಬೇಕಾಗ್ತದೆ. ವೇಟ್ ಮಾಡೋಣ. ಅದ ಅರ್ಧ ಚುನಾವಣೆ ಗೆದ್ದಂಗೆ. ಗಾಂಧೀಜಿಯವರ ಅಧ್ಯಕ್ಷತೆಯೊಳಗೆ ಒಂದೇ ಒಂದು ಅಧಿವೇಶನ, ಆ ಅಧಿವೇಶನ ನಾ ಬೆಳಗಾವಿಗೆ ಮಾಡ್ಬೇಕಂತೇಳಿ ಗಾಂಧೀಜಿಯವರು ಬೆಳಗಾವಿಗೆ ಬಂದು ಅಧಿವೇಶನ ಮಾಡಿದ್ರು. ಅದ್ರ ಶತಮಾನೋತ್ಸವ ನಿರಾತೈತಿ. ಆದ್ರೆ ಸರ್ಕಾರ ಎಲ್ಲ ಮೀಟಿಂಗ್ಗಳನ್ನು ಬೆಂಗಳೂರಲ್ಲೇ ನಡೆಸಿದೆ. ಇಲ್ಲಾದ್ರೂ ಬಿಟ್ಟು ದೂರಿಟ್ಟು ಆ ಕಾರ್ಯಕ್ರಮದ ರೂಪುರೇಷೆಗಳನ್ನು ಮಾಡುವಂಥ ಕ್ರಮ ಬೆಂಗಳೂರಾಗ ಆಗ್ತಾಯಿದೆ. ಇಲ್ಲ, ಮೊನ್ನೆ ಮಾಡ್ಯಾರಲ್ಲ. ಮೊನ್ನೆ ಬೆಳಗಾವಿದಾಗ 5 ತಾರೀಕು ಒಂದು ಮೀಟಿಂಗ್ ಮಾಡ್ಯಾರಲ್ಲ. ಯಾಕಂದ್ರೆ ಅಲ್ಲಿ ಎಲ್ಲ ಅಧಿಕಾರಿಗಳು CM ಇರೋದ್ರಿಂದ ಅಲ್ಲೇ ಸೂಕ್ತದೋ. ಇಲ್ಲಿ ಒಂದು ಮೀಟಿಂಗ್ ಮಾಡೇವೆ. ಈಗ ಮತ್ತೆ ಡೆಪ್ಯೂಟಿ CM ಅವ್ರು ಬರ್ತಾ ಇದ್ದಾರೆ ಚರ್ಚೆಗೆ. 2-3 ವರ್ಷನಾಗ ಬರ್ಬೋದು ಬಂದವ್ರು ಚರ್ಚೆ. 24, 25, 26. ಇಲ್ಲ, ಹೊಸ ಆಸ್ಪತ್ರೆ ನಾವು ಹೇಳಿದ್ರಲ್ಲ ರೆಡಿ ಇದೆ. ಮಂತ್ರಿಗಳ ಅಧಿವೇಶನಾಗ ಬರ್ತಾರೆ. ಅಧಿವೇಶನಾಗ ಅವರಿಂದ ಉದ್ಘಾಟನೆ ಮಾಡೋಕೆ ಪೆಂಡಿಂಗ್ ಇಟ್ಟು ಅಷ್ಟೇ ರೀ. ಈಗಾಗಲೇ ಅಲ್ಲೆಲ್ಲ ಸೆಟಪ್ ಮಾಡ್ಕೊಂಡಾರ ಅವ್ರು. 9 ಅಥವಾ 10 ತಾರೀಕು ಮಾಡ್ತಾರೆ. ನೋಡೋಣ, ಅದು ಬಂದಾಗ ನೀವು ಇರ್ತೀರ, ನಾವು ಇರ್ತೀವಿ. ಅವನ ಮಂತ್ರಿಗಳ ಗಮನಕ್ಕೆ ತಂದು ಸರಿ ಮಾಡುವಂಥ ಪ್ರಯತ್ನ ಮಾಡೋದು. ಯಾವ ರಸ್ತೆ ರೀ? ಯಾವುದ್ರಿ? ನೋಡೋಣ, ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಇನ್ನೂ ಅಂತಿಮ ಆಗಿಲ್ಲ. ನೀವು ಹೇಳ್ದಂಗೆ ಅದು ಸ್ವಲ್ಪ ಸುತ್ತಾಕಿ ಬರಬೇಕಾಗಿದ್ರೆ ಲೇಟ್ ಆಗಿದೆ ಅದು. ಅಧಿಕಾರಿಗಳೆಲ್ಲ ಹೇಳ್ಬೋದ ಕ್ರಮ ಆಗ್ಬೇಕಂತ. ಬೇರೆಯೊಬ್ಬರು ಆತ್ಮಹತ್ಯೆಗೆ ಯತ್ನಿಸ್ತಿದೆ ಅಂತ ಒಂದು ಪತ್ರನೂ ಬಂದಿದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ಒಂದು ಸರ್ಜರಿ ಆಗುತ್ತೆ. ಅವರ ಮಾಡಬೇಕಲ್ಲ. ಇದು ಕಮಿಷನರ್ ಕೇಳ್ರ, ಮತ್ತು ಅವ್ರು ಉತ್ತರ ಕೊಡೋ ಅವ್ರನ್ನ ಕೇಳ್ಬೇಕು ನೀವು. ಕಮಿಷನರ್ಗೊಮ್ಮೆ ಹೋಗಿ ಕೇಳ್ರಿ, ಇದು ಹಿಂಗೆ ನಡೆದಿದೆ ನಿಮ್ಮ ಇಲಾಖೆಯಲ್ಲಿ, ಏನು ಕ್ರಮ ಕೈಗೊಂಡ್ರಿ, ಯಾರು ನಿಮ್ಮ ಬಗ್ಗೆ ದೂರು ಕೊಟ್ಟಾರ, ನೀವು ಅವ್ರ ಗಮನಕ್ಕೆ ತಂದ್ರೆ ಏನಾರ ಅವ್ರು ಸ್ವಲ್ಪ ಅಲರ್ಟ್ ಆಗ್ತಾರೆ, ಚರ್ಚೆ ಮಾಡ್ತಾರೆ, ಅದಕ್ಕೆ ಪರಿಹಾರ ಸಿಗ್ಬೋದು. ಯಾಕಂದ್ರೆ ಅವ್ರ ಒತ್ತಡದ ಹಿನ್ನೆಲೆಯಲ್ಲಿ ಊರ ಇದರಾಗ ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತೆ. ಇಲ್ಲ, ಇದು ನೀವು ಒಂದು ಸಾರಿ ಅವ್ರ ಗಮನಕ್ಕೆ ತಂದ್ರೆ ನೇರವಾಗಿ ಆ್ಯಕ್ಷನ್ ಆಗ್ತದೆ. ಯಾಕಂದ್ರೆ ಅವ್ರ ಅಥಾರಿಟಿ ನಾನು ಹೇಳ್ತೀನಿ. ನೀವು ಆರೋಗ್ಯ ಅಥಾರಿಟಿ ಅವರೇ ಡೈರೆಕ್ಟ್ ಆ್ಯಕ್ಷನ್ ಆಗಿಬಿಡ್ತೈತೆ. ನಾನು ಕೂಡ ಹೇಳ್ತೀನಿ ಅವತ್ತೆ. ಅವ್ರ ಕಡೆ ಇದನ್ನು ಪ್ರಶ್ನೆ ಮಾಡೋದು ಬೆಟರ್. ಎಲ್ಲ ಒಂದ್ರ ಲೈನ್ ಕೇಳೇ ಇದ್ದದು. ಯಾವುದಿದ್ರು ಐದಾನ ಅಲ್ಲ, ಪಕ್ಷದಿಂದ ಮಾಡ್ರು ಐದಾನೆ, ಪಕ್ಷ ಇಲ್ಲದಕ್ಕೆ ಬ್ಯಾನರ್ ಲೆಕ್ಕ ಮಾಡ್ರು ಐದಾನೆ, ಎಲ್ಲ ಒಂದು ಐದಾನೆ ಒಟ್ಟಿಗೆ ಟೋಟಲ್.
ಎಲ್ಲ ಒಂದು ಏನು ಅದು ಮಾಡ್ರಿ ಒಂದೇ ಇದು ಮಾಡ್ರಿ ಒಂದೇ ಓಟ್ರೆ ಅವರು ಇದ್ದಕ್ಕೆ ಅವರೇ ಬರೋರು, ಕಾಂಗ್ರೆಸ್ಗೂ ಅವರೇ ಬರೋರು, ಯಾರು ಬಂದರೂ ಅವರೇ ಬರೋರು. ಏನು ನಮ್ಗೆ ಗೊತ್ತಿಲ್ಲ ರೀ, ಏನು ಅಲ್ಲಿ ಉಸ್ತುವಾರಿ ಸಚಿವರು ಏನೋ ಮಾಡಿಸ್ತಿದ್ದಾರೆ, ನನಗೆ ಗೊತ್ತಿಲ್ಲ. ಅಲ್ಲೇನೋ ಉತ್ಸವ ಮಾಡೋಣಂತ ಏನಾರ ಇಂಟ್ರೆಸ್ಟ್ ಇರಬೇಕು, ಅವ್ರಿಗೆ ಮಾಡ್ತಿದ್ದಾರೆ. ಗಾಂಧೀಜಿಯವರ ಶತಮಾನೋತ್ಸವದ ಅಂಗವಾಗಿ ವಿಶೇಷ ಅನುದಾನ ಕೊಡಬೇಕಂತ ಏನಾದರೂ ಸರ್ಕಾರ ಬೇಡಿಕೆ ಇಡ್ತೀರಾ? ಅಭಿವೃದ್ಧಿ ಆಗ್ತದೆ ವಿಶೇಷ ಏನಿಲ್ಲ. ಹೋದರೆ ಅದಕ್ಕೆ ಒಂದು ಅರ್ಥ ಬರೋದಿಲ್ಲ. ಒಂದು 2-3 ನೀವು ಹೇಳ್ದಂಗೆ ಒಂದು 2-3 ಸ್ಮಾರಕಗಳನ್ನು ಬಿಲ್ಡಿಂಗ್ಗಳನ್ನು ಮಾಡ್ಬೇಕಂತ ಒಂದು ವಿಚಾರ ಇದ್ದಾರೆ ಅಂತ. ನೀವು ಹೇಳ್ದಂಗೆ ಗಾಂಧೀಜಿಯು ಸ್ಟ್ಯಾಚ್ಯೂ ಸುವರ್ಣಸೌಧದಲ್ಲಿ ನೀವು ಹೇಳ್ದಂಗೆ ಒಂದು 3-4 ಐಡೆಂಟಿಫೈ ಮಾಡಿದ್ದಾರೆ ರೀ, ಏನು ಸ್ಮಾರಕ ಮಾಡಬೇಕಂತ, ಗ್ರಂಥಾಲಯ ಮಾಡಬೇಕಂತ ಒಂದು ಪ್ಲ್ಯಾನ್ ಇದೆ. ಎಲ್ಲ ಜಾಸ್ತಿ ಅಮೌಂಟ್ ಜಾಸ್ತಿ ಇದೆ ರೀ, ಜಾಸ್ತಿ ಇದೆ. ಏನು ಮಾಡೋರು ಹಿಂದಿನವ್ರು ಮಾಡ್ಬೇಕಲ್ಲ, ಈಗ ಸಣ್ಣ ದೊಡ್ಡದು ಹೆಂಗೆ ಮಾಡಕ್ಕೆ ಬರ್ತದೆ, ಅದು ಏನು ಮಾಡಕ್ಕೆ ಬರೋದಿಲ್ಲ. ಅದು ಇನ್ನು ಮುಂದಿನ ಮಾಡೋ ಎಲ್ಲ ಈಗ ಗಾಂಧೀಜಿ ಹಾಕ್ತೀವಿ, ದೊಡ್ಡದು ಹಾಕ್ತೀವಿ, ಅದನ್ನ ಬೆಂಗಳೂರಾಗ ಇದೆಲ್ಲ ಅಷ್ಟು ದೊಡ್ಡದಾಗೆ ಆಗ್ತೈತೆ ಅದು. ಈಗ ಹಿಂದಿನ ಸರ್ಕಾರದವ್ರು ಮಾಡ್ಯಾರ, ಈಗೇನು ಮಾಡಕ್ಕೆ ಬರ್ತೀವಿ, ಒಂದು ಸರ್ಕಾರ ಮಾಡಿದ್ಮ್ಯಾಗ ಏನು ಮಾಡೋಕ್ಕಾಗೋಲ್ಲ. ಈಗ ನೀವು ಹೇಳ್ದಂಗೆ ದೊಡ್ಡದಾಗಬೇಕತ್ತ, ಹೈವೇದಿಂದ ಕಾಣೋದಿಲ್ಲ, ದೊಡ್ಡದಾಗಬೇಕತ್ತು. ಇದಾರೆ ನಾವೇ ಕಮಿಟಿಯಲ್ಲಿದ್ದೀವಿ, ಮಾಡ್ತಾಯಿದ್ದೀವಿ, ಮಾಡೋಣ. ಅಧಿವೇಶನ ಆದ್ಮೇಲೆ ಮಾಡ್ತೀವಿ, ಮೋಸ್ಟ್ಲಿ ಅಧಿವೇಶನ ಆದ್ಮೇಲೆ ಮಾಡಿಕೊಡ್ತೀವಿ ಎಲ್ಲರಿಗೂ. ನಿಗಮ ಮಂಡಳಿಗೆ ಎಲ್ಲರಿಗೂ ಮೆಂಬರ್ಶಿಪ್ ಮಾಡ್ತೀರಿ. ಇದ್ದಾರೆ, ಎಲ್ಲರೂ ಇದ್ದಾರೆ, ಸುಮಾರು ಜನ ಇದ್ದಾರೆ. ಎಲ್ಲರೂ ಕೊಡ್ಲಿಕ್ಕೆ ಆಗಲ್ಲ, ಒಂದು 1000 ಜನಕ್ಕೇನೋ ಕೊಡ್ತಾ ಇದ್ದಾರೆ, 1000. ಲೋಕಸಭೆ ಚುನಾವಣೆ ಟೈಮಲ್ಲಿ ಯಾವ ಚೆಂಗೈ ಸಾಹೇಬರು ಲಾಟ್ರಿ ಹೊಡೆದ್ರು, ಈಗ ಖಾದರ್ ಸಾಹೇಬರು ಲಾಟ್ರಿ ಹೊಡೆದ್ರು, ಉಳಿಕಿದವರೆಲ್ಲ कब आएगा ना सर, और बाजू सुनता रहो राजा सलीम 13 नंबर आएगा, 13 नंबर आएगा ना सर, ಹೀಗಾಗಿ ನಂಬರ್ ಲಗಾದ ವೇಟ್ ಮಾಡ್ಬೇಕು, ಏನೂ ಮಾಡೋಕ್ಕಾಗಲ್ಲ ರೀ, ವೇಟ್ ಮಾಡಲೇಬೇಕು. ರಾಜಕೀಯ ಪಕ್ಷದಲ್ಲಿ ಕಾಯೋದು ಒಂದೇ ಪರಿಹಾರ, ಅದಕ್ಕೆ ಔಷಧ, ಅದನ್ನು ಬಿಟ್ಟರೆ ಬೇರೆ ಇಲ್ಲ. ಕ್ಯಾಬಿನೆಟ್ ಆಗೋದಲ್ಲ, ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾರೆ, ಒಂದು ಒಂದಂತಿ ಮಾಡ್ತಾರೆ. ನೀವು ಹೇಳ್ದಂಗೆ ಅದಾಗಬೇಕು, 3 ತಿಂಗಳಿಗೊಂದು ಆದರೆ ಅದಕ್ಕೆ ಸ್ವಲ್ಪ ಜನ ಮಂತ್ರಿಗಳಿಗೆ ಭೇಟಿ ಆಗಲಿಕ್ಕೆ, ಸೆಕ್ರೆಟರಿಗಳು ಬಂದಿರ್ತಾರೆ, ಭೇಟಿ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಓಕೆ, ಕೊಡಲ್ಲ ಈ ಸಲ, ಕೊಡ್ಸೋಣ ಬರ್ತೈತೆ.